ಐಶು ಮ್ಯಾಮ್, ಅಂದ್ರೆ ಒಂದು ಗ್ರಾಟಿಟ್ಯೂಡ್ ನ ತೋರಿಸೋದು ಎಲ್ಲರೂ ಯೂಶಲಿ ಕಾಸ್ಟ್ಯೂಮ್ ಬೇಕಾದಾಗ ಹೈರ್ ಮಾಡ್ಕೊಳ್ತಾರೆ, ಅವ್ರಿಗೆ ಏನ್ ಪೇಮೆಂಟ್ ಇರುತ್ತೋ ಮಾಡ್ತಾರೆ, ಸುಮ್ಮನಾಗ್ತಾರೆ. ಬಟ್ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಐಶು ಅಷ್ಟು ತುಂಬಾ ಚೆನ್ನಾಗಿ ಕಾಣೋದಕ್ಕೆ ಅದ್ರ ಹಿಂದೆ ಇವರೆಲ್ಲರೂ ಇದ್ರು ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಿದೆ. ಅವ್ರನ್ನೆಲ್ಲರೂ ಕರೆದು ಒಂದು ಕೇಕ್ ಕಟ್ಟಿಂಗ್ ಮಾಡಿ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದು ನಮ್ಗೆ ಪರ್ಸನಲಿ ಖುಷಿ ಕೊಡ್ತು. ನಿಮ್ಗೆ ಎಷ್ಟು ಖುಷಿ ಇದೆ ಅವ್ರನ್ನೆಲ್ಲ ಕರೆದು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಿಮ್ಗೆ ಅನಿಸ್ತು? ಈಗ ಏನಂದ್ರೆ ನಾವಲ್ಲಿ ಬಿಗ್ ಬಾಸ್ ಅಲ್ಲಿ ಅಷ್ಟು ಮಿಂಚ್ತಾ ಇದೀವಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂದ್ರೆ ಇಲ್ಲಿ ಹೊರಗಡೆ ಇನ್ನೊಂದು ಮಿನಿ ಬಿಗ್ ಬಾಸ್ ನಡೀತಾ ಇರುತ್ತೆ. ನಮ್ಮ PR ಟೀಮ್ ಇರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರೋರು ಇರ್ಬೋದು, ಅಥವಾ ಡಿಸೈನರ್ಸ್ ಇರ್ಬೋದು, ಜ್ಯುವೆಲ್ರಿ ಕೊಡ್ತಾ ಇರೋರು ಇರ್ಬೋದು, ಪ್ರತಿ ಒಬ್ರು ಅವ್ರ ಹಾರ್ಡ್ ವರ್ಕ್, ಅವರ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಇರ್ಬೋದು. ಎಷ್ಟೊಂದು ಜನದ್ದು ಬಿಸ್ನೆಸ್ 1 ಮಂತ್ 2 ಮಂತ್ಸ್ ಆಗಿದೆ ಸ್ಟಾರ್ಟ್ ಆಗಿ, ಅವ್ರದೆಲ್ಲ ಒಂದು ವ್ಯಾಲ್ಯೂ ಇರುತ್ತಲ್ವಾ, ಆ ವ್ಯಾಲ್ಯೂಗೆ ನಾವು ರೆಸ್ಪೆಕ್ಟ್ ಕೊಡ್ಲೇಬೇಕಾಗುತ್ತೆ. ಅಂಡ್ ಅವ್ರ ಬಿಸ್ನೆಸ್ ನಮ್ಮ ಒಂದು ಬಿಗ್ ಬಾಸ್ ಜರ್ನಿಗೆ ಹೆಲ್ಪ್ ಆಗಿರೋದೇ ಆಗಿದ್ರೆ ಐ ಥಿಂಕ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಅಂಡ್ ಅವ್ರಿಗೆ ಒಂದು ಗ್ರಾಟಿಟ್ಯೂಡ್ ಸಲ್ಲಿಸಲೇಬೇಕಾಗುತ್ತೆ. ಈಗ ಗ್ರಾಟಿಟ್ಯೂಡ್ ನಮ್ಗೆ ಅನ್ಸುತ್ತೆ, ಓ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸಖತ್ತಾಗಿ ಕಳ್ಸಿದ್ದಾರೆ, ಹಂಗ ಅನ್ಕೊಂಡಿದ್ಬಿಟ್ರೆ ಅದೇನು ಪ್ರಯೋಜನ ಆಗಲ್ಲ. ಅದ್ ಹೆಂಗಾಗುತ್ತೆ ಅಂದ್ರೆ ಒಂದ್ ಗಿಫ್ಟ್ ನ ರ್ಯಾಪ್ ಮಾಡಿ ನಮ್ಮ ಹತ್ರನೇ ಇಟ್ಕೊಂಡಂಗ ಆಗುತ್ತೆ. ಗಿಫ್ಟ್ ನ ರ್ಯಾಪ್ ಮಾಡಿ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ಗಿಫ್ಟಿಂಗ್, ಅದು ಪ್ರೆಸೆಂಟೇಷನ್ ಅಂತ ಅವಾಗ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ದಿನ ನಾನು ಗಿಫ್ಟ್ ರ್ಯಾಪ್ ಮಾಡಿ ಇಟ್ಕೊಂಡಿದ್ದೆ ನನ್ನ ಜೊತೆಗೆ. ಇವತ್ತು ಒಂದು ಗ್ರಾಟಿಟ್ಯೂಡ್ ಮುಖಾಂತರ ಅದನ್ನೆಲ್ಲರಿಗೂ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಏನಿದೆಯೋ, ಅಥವಾ ನನ್ನ ಥ್ಯಾಂಕ್ಸ್ ಗಿವಿಂಗ್ ಅನ್ನೋದಕ್ಕಿಂತ ಅವರ ವರ್ಕ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ಇಸ್ ಒನ್ ಸ್ಮಾಲ್ ಫಾರ್ಮ್ ಆಫ್ ನನ್ನ ಅಳಿಲು ರೆಸ್ಪೆಕ್ಟ್ ಅಂತಾನೆ ಹೇಳ್ಬೋದು. ಬಿಫೋರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಲೈಫ್ ಅಲ್ಲೂ ಇರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದವ್ರಿಗೆ ಎಷ್ಟು ಪಾಪ್ಯುಲಾರಿಟಿ, ಎಷ್ಟು ಡಬಲ್ ಆಗಿದೆ ಅಥವಾ ತ್ರಿಬಲ್ ಆಗಿದೆ, ಏನ್ ಅನಿಸ್ತಾ ಇದೆ? ಎಲ್ಲೂ ಹೋಗಿದ್ ಕಡೆ ಎಲ್ಲ ತುಂಬಾ ಜನ ಅಂತೂ ಮುತ್ಕೊಳ್ತಾರೆ ನೋಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿಸ್ತಾರೆ, ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ರೀಸೆಂಟ್ ಆಗಿ ಗೋಕರ್ಣಗೂ ಹೋಗಿದ್ದೆ. ಅಲ್ಲಿ ಮುರುಡೇಶ್ವರ ಟೆಂಪಲ್ ಇಂದ ಹಿಡಿದು ಈವನ್ ಬೀಚ್ ಅಲ್ಲಿ ನಾನು ಜಸ್ಟ್ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಗೋಲಿ ಸೋಡಾ ಮಾರೋರು ಕೂಡ ನನ್ನ ಬಂದು ರೆಕಗ್ನೈಸ್ ಮಾಡಿ ಅವ್ರಿಗೆ ಏನೋ ಒಂದು ಹಳೆಯ ಒಂದು ಫೋನ್ ಇರುತ್ತೆ, ಅಲ್ಲೇ ಫೋಟೋ ತಗೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ದುಂಟು. ಅಂಡ್ ಇನ್ನೊಂದೇನಂದ್ರೆ ಎಲ್ಲಾ ಏಜ್ ಗ್ರೂಪ್ ಅವರು ಮಾತಾಡ್ಸಿದ್ದುಂಟು. ಅಂಡ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ತುಂಬಾ ಇಷ್ಟಪಟ್ಟು ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ. ಅಂಡ್ ಮುಂಚೆನು ಮಾತಾಡಿಸ್ತಾ ಇದ್ರು. ಮುಂಚೆ ನಾನು ಮಾಸ್ಕ್ ಹಾಕೊಂಡು ಮಾಲ್ಗೆ ಹೋದ್ರು ನನ್ನ ರೆಕಗ್ನೈಸ್ ಮಾಡಿ ನಾಗಿಣಿ ಅಲ್ವಾ, ಅದಲ್ವಾ ಇದಲ್ವಾ ಅಂತ ಮಾತಾಡಿಸ್ತಾ ಇದ್ರು. ನಮ್ಮೆಲ್ಲ ಚೇಲ್ ಮಾಡಿದೀರಾ ಅಲ್ವಾ ಅಂತೆಲ್ಲ. ಸೆಲೆಬ್ರಿಟಿ ಆಗಿ ಮೇಡಮ್ ಒಂದು ಫೋಟೋ ತಗೊಂಬೋದ. ಬಟ್ ಇವಾಗ ಹೇಗೆ ಅಂದ್ರೆ ಐಶು ಬಾಯ್ ಒಂದು ಫೋಟೋ ತಗೊಳ್ಳೋಣ, ತುಂಬಾ ಬೇಜಾರಾಯ್ತು ನೀನ್ ಬಿಗ್ ಬಾಸ್ ಆಚೆ. ಆದ್ರೆ ಒಂದು ಫ್ಯಾಮಿಲಿನ ಹೇಗ್ ಮಾತಾಡಿಸ್ತೀವಿ ಆ ರೀತಿ ಮಾತಾಡಿಸ್ತಾರೆ. ಅಂಡ್ ಡಿಸೈನರ್ಸ್ ನಮ್ಮ ಯಾರ್ಯಾರು ಬಂದಿದಾರಲ್ಲ ಇವತ್ತು, ಆಲ್ಮೋಸ್ಟ್ ಎಲ್ಲರೂ ನನ್ನ ಇಷ್ಟಪಟ್ಟು ನನ್ನನ್ನ ತುಂಬಾ ಕೇರ್ ತಗೊಂಡು ಫ್ಯಾಮಿಲಿ ತರ ಟ್ರೀಟ್ ಮಾಡಿ ನನಗೆ ಐಟಮ್ಸ್ನೆಲ್ಲ ಕಳ್ಸಿಕೊಡ್ತಾ ಇದ್ರು. ಸೊ ಡಿಸೈನರ್ಸ್ ಅದು ಪ್ರೊಫೆಷನಲ್ ಅನ್ನೋದಕ್ಕಿಂತ ಇಟ್ ಇಸ್ ಪರ್ಸನಲ್. ಫ್ಯಾಮಿಲಿ ಇಸ್ ಪರ್ಸನಲ್. ಅಂಡ್ ಇವರೆಲ್ಲ ಬಂದಿರೋರೆಲ್ಲ ತುಂಬಾ ನನ್ಗೆ ಬೇಕಾದವ್ರೆ. ಅಂಡ್ ಇನ್ ಮುಂದೆನೂ ಅವ್ರ ಜೊತೆಗೆ ಆ ಫ್ಯಾಮಿಲಿ ತರಾನೇ ಕಂಟಿನ್ಯೂ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋದೇನಿದೆ, ಅದಕ್ಕೆ ಮುಂಚೆ ರಿಹರ್ಸಲ್ ಮಾಡ್ತಿರೋದು ಒಂದು ವಿಡಿಯೋ ನಿಮ್ಮ ಸೋಷಿಯಲ್ ಮೀಡಿಯಾ ಅಲ್ಲ, ಇನ್ಸ್ಟಾ ಮಾತ್ರ ಅಲ್ಲ, ಎಲ್ಲಾರ ಸೋಷಿಯಲ್ ಮೀಡಿಯಾದಲ್ಲೂ ಹೆವಿ ಟ್ರೋಲ್ ಆಗ್ತಾ ಇದೆ. ಶಿಶಿರ್ ಸರ್ ಜೊತೆ ನೀವು ಮಾತಾಡ್ತಿರ್ತಕ್ಕಂಥದ್ದು, ನನ್ ಕುಳ್ಳಿ ಮತ್ತೆ ಎದೆ ಮೇಲೆ ಕಾಲಿಟ್ಟು ಹೋಗ್ಲಿಕ್ಕೆ ಅಂತ. ಸೊ ಆ ಒಂದು ಸೀಕ್ವೆನ್ಸ್ ಬಗ್ಗೆ ಅದನ್ನ ರಿಕಾಲ್ ಮಾಡ್ಕೊಳ್ಳೋದು. ಅದು ಆಕ್ಚುಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲ, ಇದು ಬಿಗ್ ಬಾಸ್ ಫಿನಾಲಿದು ಡಾನ್ಸ್ ರಿಹರ್ಸಲ್. ಅದು ಬಿಗ್ ಬಾಸ್ ಫಿನಾಲಿಗ್ ಮಾಡಿದ್ದು. ಅಂಡ್ ಆ ವಿಡಿಯೋ ಸಿಕ್ಕಾಪಡೆ. ನಾನು ಶಿಶಿರ್ ಮೀಟ್ ಆದಾಗೆಲ್ಲ ಹಿಂಗೆ ಮಜಾ ಮಾಡ್ತಾ ಇರ್ತೀವಿ, ಕೋತಿ ತರ ಆಡ್ತಾ ಇರ್ತೀವಿ. ಸೊ ನಮ್ದು ಏನ್ ಆರ್ಗ್ಯಾನಿಕ್ ಆಗಿ ಏನಿತ್ತು ಒಂದು ರಿಹರ್ಸಲ್ದು ಬಿಹೈಂಡ್ ದ ಸೀನ್ಸ್ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಅದು ಇಷ್ಟೆಲ್ಲ ಪಾಪ್ಯುಲರ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ನಂದು ಶಿಶಿರ್ದೆ ಒಂದಷ್ಟು ಜನ ಫ್ಯಾನ್ ಪೇಜಸ್ ಇದೆ, ಫ್ಯಾನ್ಸ್ ಇದಾರೆ. ಅಂಡ್ ಅವ್ರಿಗೆಲ್ಲ ಖುಷಿ ಆಗಿದೆ. ಅಂಡ್ ನಾವಿಬ್ರು ಇರೋದೇ ಹಾಗೆ. ಸೊ ಆರ್ಗ್ಯಾನಿಕ್ ಆಗಿ ಏನ್ ಬಂತು ಅದನ್ನೆಲ್ಲ ಮಾಡ್ಕೊಂಡು ಹೋದ್ವಿ. ಅಂಡ್ ಅವರು ತುಂಬಾ ಒಳ್ಳೆ ಡಾನ್ಸರು. ಅಂಡ್ ಇಬ್ರು ಒಳ್ಳೆ ಡಾನ್ಸರ್ಸ್ ಜೊತೆಗೆ ಸೇರಿದ್ರೆ ಇಟ್ಸ್ ಫೆಂಟಾಬ್ಯುಲಸ್. ಅಂದ್ರೆ ತುಂಬಾ ಚೆನ್ನಾಗಿ ಬಂತು, ಅದು ಡಾನ್ಸ್ ಕೂಡ ಚೆನ್ನಾಗಿ ಬಂತು. ಅಂಡ್ ಥ್ಯಾಂಕ್ ಯು ಎಲ್ಲರೂ ಅಷ್ಟು ಲೈಕ್ಸ್ ಕೊಟ್ಟು ವ್ಯೂಸ್, ಐ ಮೀನ್ ತುಂಬಾ ಜನ ನೋಡಿದಿರ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ನಂದು ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಆಫ್ಟರ್ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ ನೀವು ಇಂಟರ್ವ್ಯೂಗೆ, ಇಟ್ಸ್ ಓಕೆ. ಬಟ್ ಆದ್ರೆ ನಂದೊಂದು ಕ್ವಶನ್ ಇತ್ತು. ನೀವು ಬಿಗ್ ಬಾಸ್ ಒಳಗಡೆ ಇದ್ದಾಗ ರಜತ್ ಮತ್ತೆ ರಂಜಿತ್, ತ್ರಿವಿಕ್ರಮ್, ಇನ್ನು ತುಂಬಾ ಜನ ಅಂದ್ರೆ ಎಲ್ರೂ ಕೂಡ ನಿಮ್ಮ ಒಂದು ಬ್ಯೂಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ರು. ಎಸ್ಪೆಷಲಿ ರಜತ್ ಅವರು ಅಂದ್ರೆ ಇಂಥದ್ದು ಕಾಫಿಲಿದೆ ಶುಗರ್, ಬಿಗ್ ಬಾಸ್ ಅಲ್ಲಿ ನಮ್ಮ ಐಶುನೇ ಫಿಗರ್ ಅಂತ ಒಂದು. ಆಮೇಲೆ ರೀಸೆಂಟ್ ಆಗಿ ಟ್ರೋಲ್ ಆಗಿದ್ದು. ಜೊತೆಗೆ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಅಲ್ಲಿ ಒಂದು ಕ್ಲಾರಿಟಿ ಕೊಟ್ರು. ನಾನು ಐಶು ಕಿಸ್ ಕೊಟ್ಟಿಲ್ಲ ಗುರು ಅಂತ ಶೋ ಡೈರೆಕ್ಟರ್ ಕಡೆಯಿಂದನೂ ಹೇಳಿಸಿದ್ರು. ಸೊ ಆ ಒಂದು ಇದಕ್ಕೆ ನಿಮ್ಮ ಒಂದು ಕ್ಲಾರಿಟಿ.
ಈಗ ಎಷ್ಟೊಂದ್ ಜನ ಹೇಳ್ತಾರೆ ನಾನ್ ರಂಜಿತ್ ಜೊತೆಗೆ ಫ್ಲರ್ಟ್ ಮಾಡಿದೆ, ನಾನ್ ಧರ್ಮ ಜೊತೆಗೆ ಮಾಡಿದೆ, ಶಿಶಿರ್ ಜೊತೆಗೆ ಫ್ಲರ್ಟ್ ಮಾಡಿದೆ. ಅದೆಲ್ಲ ಏನ್ ಗೊತ್ತಾ, ಕಾಲೇಜಲ್ಲಿ ಇರ್ಬೇಕಾದ್ರೆ ಹೇಗೆ ನಾವು ಹುಡ್ಗ ಹುಡ್ಗಿರ್ ಕಾಲ್ ಎಳಿತಾ ಇರ್ತೀವಿ, ಅವರೆಲ್ಲ ನನ್ ಫ್ರೆಂಡ್ಸ್. ಆಕ್ಚುಲಿ ರಂಜಿತ್ ನನ್ನ ಫ್ರೆಂಡ್, ಶಿಶಿರ್ ನನ್ನ ಫ್ರೆಂಡ್, ಧರ್ಮ ಅವರು ಬಿಗ್ ಬಾಸ್ ಮನೆ ಒಳಗಡೆ ಪರಿಚಯ ಆಗಿದೆ, ಅದು ಬೇರೆ ವಿಷಯ. ಬಟ್ ಏನಂದ್ರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಏನೇ, ನಾವು ಒಬ್ರಿಗೊಬ್ರು ಫ್ಲರ್ಟ್ ಮಾಡೋದಂತ ಹೇಳಲ್ಲ. ಅದಕ್ಕೆ ಇಟ್ ಇಸ್ ಪುಲ್ಲಿಂಗ್ ಈಚ್ ಅದರ್ಸ್ ಲೆಗ್ಸ್ ಅಷ್ಟೇ. ಒಂಥರ ಫನ್ ಆಗಿ ಆ ಅಟ್ಮಾಸ್ಫಿಯರ್ ಸ್ವಲ್ಪ ಲೈವ್ಲಿ ಆಗಿ ಇಟ್ಕೊಳ್ಳೋಣ ಅಂತಲ್ಲ ಒಂದಷ್ಟು ಮಾತುಕತೆ. ಅವರೂ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ರು, ನಾನು ಹಾಗೆ ರಿಯಾಕ್ಟ್. ಅಂಡ್ ನಥಿಂಗ್, ಆ ಲವ್ ಟ್ರಯಾಂಗಲ್, ಲವ್ ಅನ್ನೋದು ಬದನೆಕಾಯಿನೂ ಇರ್ಲಿಲ್ಲ ಅಲ್ಲಿ. ನಥಿಂಗ್ ವಾಸ್ ದೇರ್. ಅಂಡ್ ರಜತ್ ಅವರು ತುಂಬಾ ಎಕ್ಸ್ಪ್ರೆಸಿವ್. ಅವ್ರಿಗೆ ಏನ್ ಅನ್ಸುತ್ತೋ ರಜತ್ ಅವರು ನೇರವಾಗಿ ಹೇಳ್ತಾರೆ. ರಂಜಿತ್ ಆರಂಭದಲ್ಲೇ ಹೇಳಿದ್ರು ನನಗೆ ನೀನೇ ಬೇಕು ಅಂತ ಒಂದಿಲ್ಲ. ಹಾಗೆ ಅದೆಲ್ಲ ಸುಮ್ನೆ ಕಾಲೆಳೆಯೋದು, ಫನ್ ಕಿತ್ತು ಎನ್ವೈರ್ಮೆಂಟ್ ಲೈವ್ಲಿ. ಬಟ್ ರಜತ್ ಅವ್ರು ನಿಜವಾಗ್ಲೂ ನನ್ಗೆ ಕಿಸ್ ಕೊಟ್ಟಿಲ್ಲ, ಅದು ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹಿ ಡಿಡ್ಂಟ್ ಕಿಸ್ ಮೀ. ಅವ್ರು ನಿಮಗೆ ಒಂದು ಇದನ್ನೇ ಹೇಳಿದ್ರು, ತುಂಬಾ ಅವಳು ಗುಡ್ ಆಕ್ಟರ್, ಒಳ್ಳೆ ಆಕ್ಟರ್ ಅಂತಾನು ಹೇಳಿದ್ರು. ಆ ಸಂದರ್ಭದಲ್ಲಿ ಮಾತಾಡ್ತಾ ನೀವು ಕಿಸ್ ಕೊಟ್ರಿ ಅನ್ನೋ ತರ ಫೀಲ್ ಆಯ್ತು, ಆತರ ಫೀಲ್ ಮಾಡಿದ್ರು ಐಶು ಒಂದಿದಕ್ಕೆ ಬೆಸ್ಟ್ ಆಕ್ಟರ್ ಅವರು ಅಂತ. ನಿಮ್ಮ ಒಂದು ಅವರು ಆಕ್ಚುಲಿ ಮೋಕ್ಷಿತಾ ಫಸ್ಟ್ ಕಿಸ್ ಕೊಡ್ತಾಳೆ, ಆಮೇಲೆ ಆ ಕಡೆ ಹೋಗ್ತಾಳೆ. ಅಂಡ್ ರಜತ್ ಅವ್ರು ಇಷ್ಟ ಹತ್ರ ಬಂದು ಹೋಗ್ತಾರಲ್ಲ, ಅದಕ್ಕೆ ನಾನು ಸ್ವಲ್ಪ ರಿಯಾಕ್ಟ್ ಆಗ್ತೀನಿ ಅಷ್ಟೇ. ಬಿಟ್ರೆ ಹಿ ಡಿಡ್ಂಟ್ ಕಿಸ್ ಮೀ. ಅಂಡ್ ರಜತ್ ಇಸ್ ವೆರಿ ಗುಡ್ ಫ್ರೆಂಡ್. ಅವ್ರ ವೈಫು ತುಂಬಾ ಒಳ್ಳೆ ಫ್ರೆಂಡ್ ನನಗೆ ತುಂಬಾ ವರ್ಷದಿಂದ. ಸೊ ದಟ್ಸ್ ಇಟ್. ಹಿ ಡಿಡ್ಂಟ್ ಕಿಸ್ ಮೀ. ಆ ಥರದ್ದೇನಿಲ್ಲ. ಓಕೆ, ಇವತ್ತು ಚರ್ಚೆ ಆಗಿದ್ದು ಡಿಸೈನರ್ಸ್ ಎಲ್ಲರೂ ನಿಮ್ಮ ವೆಡ್ಡಿಂಗಿಗೆ ಅವರು ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಐಶುಗೆ ಈಗಲೇ ಮದ್ವೆ ಆಗೋ ಪ್ಲಾನ್ ಇದೆಯಾ? ಇನ್ನೊಂದು ಮದ್ವೆ ಆಗೋದಾದ್ರೆ ಯಾವ ತರ ಹುಡುಗ ಬೇಕು ಅಂತ? ಸದ್ಯಕ್ಕೆ ಮದ್ವೆ ಪ್ಲಾನ್ಸ್ ಆ ಥರದ್ದೇನು ಇಲ್ಲ. ಬಿಕಾಸ್ ಇನ್ನು ತುಂಬಾ ಇದೆ ಮಾಡೋದು, ತುಂಬಾ ಪ್ಲಾನ್ಸ್ ಇದೆ. ಅಂದ್ರೆ ಕರಿಯರ್ ವೈಸ್, ಪ್ರೊಫೆಷನಲಿ ತುಂಬಾ ಪ್ಲಾನ್ಸ್ ಇದೆ. ಅಂಡ್ ಮದ್ವೆ ಇವಾಗ ಆಗಲ್ಲ, ಅವಾಗ್ಲೇ ಆಗ್ತೀನಿ, 2 ವರ್ಷ ಬಿಟ್ಟು ಆಗ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎಸ್ಪೆಷಲಿ ಲವ್ ವಿಚಾರ, ಮದ್ವೆ ವಿಚಾರ ಅನ್ನೋದು ನಾವು ಪ್ಲಾನ್ ಮಾಡಿ ಆಗೋದಲ್ಲ. ಅದು ಇಟ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಒಳ್ಳೆ ಹುಡುಗ ಸಿಕ್ಕಿದ್ರೆ ವೈ ನಾಟ್. ಅಂದ್ರೆ ನನಗೆ ಹುಡುಗ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೊಂದು ಏನಿಲ್ಲ. ತುಂಬಾ ಕೇರಿಂಗ್ ಇರಬೇಕು, ನಾನು ಹೇಗಿದ್ದೀನೋ ಹಾಗೆ ಆಕ್ಸೆಪ್ಟ್ ಮಾಡಬೇಕು. ಫಸ್ಟ್ ರೆಸ್ಪೆಕ್ಟ್ ಇಟ್ಕೊಬೇಕು. ಲವ್ ಅನ್ನೋದಕ್ಕಿಂತ ಫಸ್ಟ್ ಯಾವಾಗ ಇಬ್ರು ಮಧ್ಯೆ ರೆಸ್ಪೆಕ್ಟ್ ಇರುತ್ತೋ ಅವಾಗ ಅದು ಇನ್ನೂ ಒಳ್ಳೆ ರಿಲೇಶನ್ಶಿಪ್ ಆಗಿ ಗ್ರೋ ಆಗುತ್ತೆ ಅಷ್ಟೇ. ಓಕೆ, ಇವಾಗ ನಡೀತಿರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಅಂದ್ರೆ ಆ ಒಂದು ಸ್ವ್ಯಾಗು ಎಲ್ಲರ ಪ್ರೋಮೋಗಿಂತ ಪರ್ಸನಲಿ ನನ್ಗೆ ಇಷ್ಟ ಆಗಿದ್ದು, ನಿಮ್ ಪ್ರೋಮೋ ಚೆನ್ನಾಗಿ ಕಟ್ ಮಾಡಿದ್ದಾರೆ, ಆ ಸ್ವ್ಯಾಗ್ ಇಷ್ಟ ಆಯ್ತು. ಸೊ ನಿಮ್ಗೆ ಎಷ್ಟು ಪ್ರೌಡ್ ಮೂಮೆಂಟ್ ಇದೆ ಒಂದ್ ಶೋ ಆದ ತಕ್ಷಣ ನೆಕ್ಸ್ಟ್ ಶೋ ಸಿಕ್ಕಿರೋದು? ತುಂಬಾ ಪ್ರೌಡ್ ಇದೆ. ಅಂದ್ರೆ ಒಬ್ಬ ಕಲಾವಿದೆ ಆಗಿ ಇನ್ನೇನ್ ಬೇಕು, ಕೆಲ್ಸ. ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಮ್ಗೆ ಕೆಲಸ ಕೈ ತುಂಬಾ ಇರೋದೆ ಅಂಡ್ ಕಂಟಿನ್ಯೂಸ್ ಆಗಿ ಕೆಲಸ ಸಿಗದೆ ನಮ್ ಪುಣ್ಯ ಅಂತಾನೆ ಹೇಳ್ಬೋದು. ಅಂಡ್ ನನ್ ಏನೇ ಕೆಲಸ ಬಂದ್ರು ನಾನು ಕೈ ಮುಗ್ದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀನಿ. ಬಿಕಾಸ್ ಅದೆಲ್ಲ ನಮ್ಗೆ ಕೆಲಸ ಅನ್ನೋದೇ ಒಂದು ದೇವ್ರು. ಸೊ ಅದನ್ನ ಪೂಜಿಸ್ತೀನಿ ನಾನು ಅಷ್ಟೇ, ನಥಿಂಗ್ ಎಲ್ಸ್. ಐ ಆಮ್ ವೆರಿ ಹ್ಯಾಪಿ. ಜನ ಅಷ್ಟು ಪ್ರೀತಿ ತೋರಿಸ್ತಾ ಇದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲೂ ಬರ್ತಾ ಇದೀನಿ, ಅಷ್ಟೇ ಪ್ರೀತಿ ಫಸ್ಟ್ ಎಪಿಸೋಡ್ ಆದ್ಮೇಲೂ ಅಷ್ಟೇ ಪ್ರೀತಿ ತೋರಿಸ್ತಿದ್ದಾರೆ, ತುಂಬಾ ಎನ್ಕರೇಜ್ ಮಾಡ್ತಾ ಇದಾರೆ. ಇನ್ನು ನೆಕ್ಸ್ಟ್ ರೌಂಡ್ ಸಿಕ್ಕಾಪಡೆ ಸಕ್ಕದಾಗಿದೆ. ನೆಕ್ಸ್ಟ್ ರೌಂಡ್ ಮಿಸ್ ಮಾಡಿದ್ರೆ ನೋಡಿ. ಬಿಗ್ ಬಾಸ್ ಶೋದು ರೆಮ್ಯುನರೇಷನ್ ಕೈ ತಲುಪ್ತಾ? ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಬಿಗ್ ಬಾಸ್ ದುಡ್ಡಲ್ಲಿ ಅಂತ? ಇನ್ನೂ ಇಲ್ಲ. ಆಕ್ಚುಲಿ ಅದನ್ನೆಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಇದೀನಿ. ಅಂಡ್ ನನ್ಗೆ ಆದಷ್ಟು ಸಹಾಯ, ಅಂದ್ರೆ ನಂದು ಒಂದು ಆರ್ಫನೇಜ್ ಇದೆ, ಮತ್ತೆ ಆಸರೆ ಫೌಂಡೇಶನ್ಗೆ ಒಂದಷ್ಟು ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಬಿಟ್ರೆ ಏನೋ ಪರ್ಚೇಸ್ ಮಾಡ್ಬೇಕು, ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಬೇಕು ಅಂತರದ್ದೇನು ಇಲ್ಲ. ನನ್ಗೆ ಟ್ರಾವೆಲ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಮೇ ಬಿ ಹೋದ್ರೆ ಟ್ರಾವೆಲಿಂಗ್ ಹೋಗ್ತೀನಿ. ಅಂಡ್ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಒಂಥರ ರೈಟ್ಫುಲ್ ಆಗಿ ಥಿಂಕ್ ಮಾಡೋಣ ಅಂತ. ಲಾಸ್ಟ್ ಕ್ವಶನ್ ಅಮ್ಮ, ಸುದೀಪ್ ಸರ್ ಕೊಟ್ಟ ಪಾರ್ಟಿ ಜೊತೆಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಮ್ಯಾಕ್ಸ್ ಸಿನಿಮಾ ನೋಡಿದ್ರ? ಎಸ್, ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಸುದೀಪ್ ಸರ್ಗೆ, ಮ್ಯಾಕ್ಸ್ ಸಿನಿಮಾ ನೋಡ್ತೀನಿ ಸರ್, ಬಿಕಾಸ್ ಅವಾಗ ತಾನೇ ರಿಲೀಸ್ ಆಗಿರುತ್ತೆ. ಅಂಡ್ 1-2 ದಿನ ಆದ್ಮೇಲೆ ನಾನು ಎಲಿಮಿನೇಟ್ ಆಗ್ತೀನಿ. ಸೊ ಬಂದಿದ ತಕ್ಷಣ ನಾನು ಅವ್ರಿಗೆ ಪ್ರಾಮಿಸ್ ಮಾಡ್ದಂಗೆ ಫಸ್ಟ್ ಮ್ಯಾಕ್ಸ್ ಸಿನಿಮಾ ನೋಡ್ತೀನಿ. ಅದ್ಭುತವಾಗಿತ್ತು. ಅಂಡ್ ಎಸ್, ಆತರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸರ್ ಜೊತೆಗೆ ಆಕ್ಟ್ ಮಾಡುವಂತ ಆಪರ್ಚುನಿಟಿ, ಡೆಫಿನೆಟ್ಲಿ ವೈ ನಾಟ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸಿಕ್ಕರೆ ಸಿಕ್ತು. ಯಾ, ದಟ್ಸ್ ಇಟ್. ಹೊರಗಡೆ ಬಂದ ತಕ್ಷಣ ಯಾವ್ದಾದ್ರು ಆಫರ್ಸ್ ಬರ್ತಾ ಇದೆ? ಹೌದು, ಸಿನಿಮಾದು 2 ಆಫರ್ ಬಂದಿದೆ. ಅದು ಒಂದು ತುಳು ಸಿನಿಮಾದು ಬಂದಿದೆ. ಮಾತುಕತೆ ಇನ್ನೂ ನಡೀತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.